ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಂತ ಎತ್ತರವಾದ ಟಾಪ್ 10 ಆಟಗಾರರ ಬಗ್ಗೆ ತಿಳಿದುಕೊಳ್ಳೋಣ. ಟಾಪ್ 10. ಬಾಯ್ಡ್ ರಾಂಕಿನ್ 6 ಅಡಿ 7 ಇಂಚು. ಐರ್ಲೆಂಡ್ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದ ಬಲಗೈ ವೇಗದ ಬೌಲರ್ ಬಾಯ್ಡ್ ರಾಂಕಿನ್ 2007ರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ 12 ವಿಕೆಟ್ ಪಡೆದು ಐರ್ಲೆಂಡ್ ತಂಡವನ್ನು ಸೂಪರ್ 8ರ ತಂಡಕ್ಕೆ ಕೊಂಡೊಯ್ಯುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು. ಬಳಿಕ 2011ರಲ್ಲಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಐರ್ಲೆಂಡ್ ಜಯ ಸಾಧಿಸುತ್ತಿದ್ದಂತೆ ರಾಂಕಿನ್ಗೆ ಇಂಗ್ಲೆಂಡ್ ಪರ ಆಡುವಂತೆ ಬುಲಾವ್ ಸಿಕ್ಕಿತ್ತು. ಬಳಿಕ 2013ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ ಪರ T20 ಸರಣಿಯಲ್ಲಿ ಕಾಣಿಸಿಕೊಂಡಿದ್ದರು. ಈ ಮೂಲಕ ಬಾಯ್ಡ್ ರಾಂಕಿನ್ ವಿಶ್ವದ ಟಾಪ್ 10ನೇ ಸ್ಥಾನದ ಅತಿ ಎತ್ತರದ ಆಟಗಾರರಾಗಿದ್ದಾರೆ. ಟಾಪ್ 9. ಕ್ಯಾಮರಾನ್ ಕಫಿ 6 ಅಡಿ 7 ಇಂಚು. ವೆಸ್ಟ್ ಇಂಡೀಸ್ನ ಉಳಿದೆಲ್ಲ ದೈತ್ಯ ಬೌಲರ್ಗಳಂತೆ ಕ್ಯಾಮರಾನ್ ಕಫಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಸಿಗಲಿಲ್ಲ. ಹೀಗಾಗಿ 1994ರಿಂದ 2002ರ ಅವಧಿಯಲ್ಲಿ ಅವರು ಕೇವಲ 15 ಟೆಸ್ಟ್ ಪಂದ್ಯಗಳನ್ನು ಮಾತ್ರವೇ ಆಡಿದರು. ಆದರೂ ಕಫಿ ಅವರ ಬೌಲಿಂಗ್ ಎದುರು ಆಡಿದ ಬ್ಯಾಟ್ಸ್ಮನ್ಗಳೆಲ್ಲ ರನ್ ಗಳಿಸುವುದು ಕಷ್ಟ ಎಂದೇ ಅಭಿಪ್ರಾಯಪಟ್ಟಿದ್ದರು. 2001ರಲ್ಲಿ ಪಾಕಿಸ್ತಾನ ವಿರುದ್ಧ ODI ಪಂದ್ಯದಲ್ಲಿ ಕಫಿ 1 ವಿಕೆಟ್ ಮತ್ತೊಂದು ಕ್ಯಾಚ್ ಪಡೆದು ತಂಡಕ್ಕೆ ಜಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಂದ್ಯಶ್ರೇಷ್ಠ ಗೌರವಕ್ಕೆ ಪಾತ್ರರಾಗಿದ್ದರು. ಈ ಮೂಲಕ ವಿಶ್ವದ ಅತಿ ಎತ್ತರದ ದೈತ್ಯ ಆಟಗಾರರಲ್ಲಿ ಇವರು 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಟಾಪ್ 8. ಸುಲೇಮಾನ್ ಬೆನ್ 6 ಅಡಿ 7 ಇಂಚು. ಅದ್ಭುತ ಎತ್ತರ ಹೊಂದಿದ್ದರೂ ವೆಸ್ಟ್ ಇಂಡೀಸ್ನ ಈ ಆಟಗಾರ ವೇಗದ ಬೌಲಿಂಗ್ ಬದಲಿಗೆ ಆಯ್ಕೆ ಮಾಡಿಕೊಂಡಿದ್ದು ಸ್ಪಿನ್ ಮಂತ್ರವನ್ನು. ಎಡಗೈ ಸ್ಪಿನ್ ಬೌಲರ್ ಸುಲೇಮಾನ್ ಬೆನ್ ಕೆಲವು ವರ್ಷಗಳ ಕಾಲ ವೆಸ್ಟ್ ಇಂಡೀಸ್ ತಂಡದ ಪ್ರಮುಖ ಸ್ಪಿನ್ನರ್ ಆಗಿದ್ದರು. ಸ್ಪಿನ್ನರ್ಗಳಿಗೆ ನೆರವಾಗದೇ ಇರುವ ಪಿಚ್ನಲ್ಲೂ ತಮ್ಮ ಎತ್ತರದ ಬಳಕೆ ಮಾಡಿ ಹೆಚ್ಚುವರಿ ಬೌನ್ಸ್ ತಂದು ಬ್ಯಾಟ್ಸ್ಮನ್ಗಳಿಗೆ ಕಾಡುತ್ತಿದ್ದರು. ಆದರೆ ತಂಡದಿಂದ ಹೊರಬೀಳಲು ಅವರ ಕಿರಿಕ್ಗಳೇ ಕಾರಣ. ತಂಡದ ಸಹ ಆಟಗಾರರು, ಪಂದ್ಯದ ಅಧಿಕಾರಿಗಳು ಹಾಗೂ ಎದುರಾಳಿ ತಂಡದವರೊಟ್ಟಿಗೆಲ್ಲ ಜಗಳವಾಡುತ್ತಿದ್ದ ಬೆನ್ಗೆ ವಿಂಡೀಸ್ ತಂಡದಿಂದಲೇ ಗೇಟ್ ಪಾಸ್ ನೀಡಲಾಗಿತ್ತು. ಟಾಪ್ 7. ಜೇಸನ್ ಹೋಲ್ಡರ್ 6 ಅಡಿ 7 ಇಂಚು. ವೆಸ್ಟ್ ಇಂಡೀಸ್ ಟೆಸ್ಟ್ ತಂಡದ ನಾಯಕ ಜೇಸನ್ ಹೋಲ್ಡರ್ ಕೇವಲ ಬೌಲಿಂಗ್ನಲ್ಲಿ ಮಾತ್ರವಲ್ಲ, ಬ್ಯಾಟಿಂಗ್ನಲ್ಲೂ ಅಷ್ಟೇ ಪ್ರಭಾವಶಾಲಿ ಆಟಗಾರ. 2010ರ ಅಂಡರ್-19 ವಿಶ್ವಕಪ್ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ. ಬಳಿಕ 2013ರಲ್ಲಿ IPLಗೆ ಪಾದಾರ್ಪಣೆ ಮಾಡಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಪ್ರತಿನಿಧಿಸಿದರು. ಬಳಿಕ ಅವರ ಆಲ್ರೌಂಡ್ ಪ್ರದರ್ಶನ ಕಂಡು 25 ವರ್ಷಕ್ಕೆಲ್ಲ ವೆಸ್ಟ್ ಇಂಡೀಸ್ನ ಎಲ್ಲ ಮಾದರಿಯ ಕ್ರಿಕೆಟ್ ತಂಡಗಳಿಗೆ ನಾಯಕನ ಪಟ್ಟವನ್ನು ನೀಡಲಾಗಿತ್ತು. ಟಾಪ್ 6. ಕ್ರಿಸ್ ಟ್ರೆಮ್ಲೆಟ್ 6 ಅಡಿ 7 ಇಂಚು. ಅತಿ ಎತ್ತರದ ವೇಗದ ಬೌಲರ್ಗಳು ಪದೇ ಪದೇ ಗಾಯದ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂಗ್ಲೆಂಡ್ನ ಮಾಜಿ ವೇಗದ ಬೌಲರ್ ಕ್ರಿಸ್ ಟ್ರೆಮ್ಲೆಟ್ ಅವರ ವೃತ್ತಿ ಬದುಕಿನಲ್ಲೂ ಆದದ್ದು ಇದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭರ್ಜರಿ ಆರಂಭವನ್ನೇ ಪಡೆದಿದ್ದ ಟ್ರೆಮ್ಲೆಟ್ ಪಾದಾರ್ಪಣೆಯ ಪಂದ್ಯದಲ್ಲಿ ಹ್ಯಾಟ್ರಿಕ್ ಅವಕಾಶದಿಂದ ವಂಚಿತರಾಗಿದ್ದರು. ಬಾಂಗ್ಲಾ ವಿರುದ್ಧದ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ಪರ ಆಡಿದ ಟ್ರೆಮ್ಲೆಟ್ ಹ್ಯಾಟ್ರಿಕ್ ಸಲುವಾಗಿ ಎಸೆದ ಚೆಂಡನ್ನು ಮೊಹಮ್ಮದ್ ಅಶ್ರಫುಲ್ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನದಲ್ಲಿ ಇನ್ಸೈಡ್ ಎಡ್ಜ್ ಮಾಡಿದ್ದರು. ಚೆಂಡು ವಿಕೆಟ್ಗೆ ತಾಗಿದರೂ ಬೇಲ್ಸ್ ಬೀಳದ ಕಾರಣ ಟ್ರೆಮ್ಲೆಟ್ಗೆ ಹ್ಯಾಟ್ರಿಕ್ ತಪ್ಪಿ ಹೋಯಿತು. ಗಾಯದ ಸಮಸ್ಯೆಗಳ ಕಾರಣ ಕ್ರಿಕೆಟ್ನಲ್ಲಿ ಕ್ರಿಸ್ ಹೆಚ್ಚು ಸಮಯ ಉಳಿಯಲಿಲ್ಲ. ಟಾಪ್ 5. ಸ್ಟೀವನ್ ಫಿನ್ 6 ಅಡಿ 7 ಇಂಚು. ಇಂಗ್ಲೆಂಡ್ ತಂಡದ ಯಶಸ್ವಿ ಬೌಲರ್ಗಳಲ್ಲಿ ಸ್ಟೀವನ್ ಫಿನ್ ಕೂಡ ಒಬ್ಬರು. ಹಲವು ಬಾರಿ ತಂಡದಿಂದ ಹೊರಬಿದ್ದರೂ ಕಂಬ್ಯಾಕ್ ಮಾಡುತ್ತಿದ್ದ ಫಿನ್ ಇಂಗ್ಲೆಂಡ್ ಪರ ಅತಿ ವೇಗವಾಗಿ 50 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಭಾರತ ವಿರುದ್ಧದ ODI ಪಂದ್ಯವೊಂದರಲ್ಲಿ ಫಿನ್ ತಮ್ಮ ಉದ್ದನೆಯ ಕಾಲಿನಿಂದ ಬೌಲ್ ಮಾಡುವುದಕ್ಕೂ ಮುನ್ನ ನಾನ್ ಸ್ಟ್ರೈಕ್ ಸ್ಟಂಪ್ಸ್ಗೆ ಒದ್ದ ಪರಿಣಾಮ ಸುರೇಶ್ ರೈನಾ ಅವರ ವಿಕೆಟ್ ಪಡೆದ ಎಸೆತವನ್ನು ಅಂಪೈರ್ ಡೆಡ್ ಬಾಲ್ ಎಂದು ತೀರ್ಪು ನೀಡಿದ್ದರು. ಬಳಿಕ ಸುರೇಶ್ ರೈನಾ ಭಾರತಕ್ಕೆ ಆ ಪಂದ್ಯ ಗೆದ್ದುಕೊಟ್ಟಿದ್ದರು. ಟಾಪ್ 4. ಕರ್ಟ್ಲಿ ಆಮ್ರೋಸ್ 6 ಅಡಿ 7 ಇಂಚು. ವೆಸ್ಟ್ ಇಂಡೀಸ್ ತಂಡದ ಸಾರ್ವಕಾಲಿಕ ಶ್ರೇಷ್ಠ ಬೌಲರ್ಗಳಲ್ಲಿ ಕರ್ಟ್ಲಿ ಆಮ್ರೋಸ್ ಕೂಡ ಒಬ್ಬರು. ವಿಂಡೀಸ್ ಪರ 600 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಪಡೆದಿರುವ ಬಲಗೈ ವೇಗಿ 1993ರಲ್ಲಿ ಪರ್ತ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ನಿರ್ಣಾಯಕ 5ನೇ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಅದ್ಭುತ ಬೌಲಿಂಗ್ ಪ್ರದರ್ಶನ ಹೊರತಂದಿದ್ದರು. ಆ ಮನಮೋಹಕ ಸ್ಪೆಲ್ನಲ್ಲಿ ಕೇವಲ 1 ರನ್ ಬಿಟ್ಟುಕೊಟ್ಟು ಆಶೀಸ್ನ 7 ವಿಕೆಟ್ಗಳನ್ನು ಉರುಳಿಸಿ ವಿಂಡೀಸ್ಗೆ ಪಂದ್ಯ ಹಾಗೂ ಸರಣಿ ಎರಡನ್ನೂ ಗೆದ್ದುಕೊಟ್ಟಿದ್ದರು. ವೇಗ ಮತ್ತು ಅಷ್ಟೇ ಅಪಾಯಕಾರಿ ಬೌನ್ಸರ್ನೊಂದಿಗೆ ಆಂಬ್ರೋಸ್ ಆ ಕಾಲಕ್ಕೆ ಅತ್ಯಂತ ಅಪಾಯಕಾರಿ ಬೌಲರ್ ಆಗಿದ್ದರು. ಟಾಪ್ 3. ಬ್ರೂಸ್ ರೀಡ್ 6 ಅಡಿ 8 ಇಂಚು.
ಆಸ್ಟ್ರೇಲಿಯಾ ತಂಡದ ಪರ 80ರ ದಶಕದಲ್ಲಿ 27 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ವೇಗದ ಬೌಲರ್ ಬ್ರೂಸ್ ರೀಡ್ ತಮ್ಮ ವೃತ್ತಿ ಬದುಕಿನಲ್ಲಿ ಹಲವು ಬಾರಿ ಗಾಯದ ಸಮಸ್ಯೆಗಳನ್ನು ಎದುರಿಸಿದ್ದರು. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಪರ ಹಲವು ಬಾರಿ ಗೆಲುವಿಗೆ ಇನ್ನೂ ಒಂದೆರಡು ರನ್ಗಳು ಬಾಕಿ ಇರುವಾಗ ಬ್ಯಾಟಿಂಗ್ ಮೂಲಕ ಜಯ ತಂದುಕೊಡುವಲ್ಲಿ ವಿಫಲರಾಗಿ ಸಾಕಷ್ಟು ಟೀಕೆಗೂ ಗುರಿಯಾಗಿದ್ದರು. ತಮ್ಮ ವೃತ್ತಿ ಬದುಕಿನ ಅಂತ್ಯದ ಬಳಿಕ ರೀಡ್ 2003-4ರಲ್ಲಿ ಭಾರತ ತಂಡದ ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಬೌಲಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದರು. ಟಾಪ್ 2 ಜೋಯೆಲ್ ಗಾರ್ನರ್ 6 ಅಡಿ 8 ಇಂಚು. ಬಿಗ್ ಬರ್ಡ್ ಎಂದೇ ಖ್ಯಾತಿ ಪಡೆದಿದ್ದ ವೆಸ್ಟ್ ಇಂಡೀಸ್ನ ದೈತ್ಯ ಪ್ರತಿಭೆ ಜೋಯೆಲ್ ಗಾರ್ನರ್ ಕೆರೆಬಿಯನ್ ಪಡೆಯ ಸಾರ್ವಕಾಲಿಕ ಶ್ರೇಷ್ಠ ಬೌಲರ್ಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಬ್ಯಾಟ್ಸ್ಮನ್ಗಳಿಗೆ ನೆರವಾಗುವ ಪಿಚ್ಗಳನ್ನು ವಿಕೆಟ್ ಪಡೆದು ಅಬ್ಬರಿಸುತ್ತಿದ್ದ ಕೀರ್ತಿ ಗಾರ್ನರ್ ಅವರದ್ದು. ಪಾದವನ್ನು ಅಪ್ಪಚ್ಚಿ ಮಾಡುವಂತಹ ಭಯಾನಕ ಯಾರ್ಕರ್ ಮತ್ತು ಹೆಲ್ಮೆಟ್ ಆರುವಂತೆ ಮಾಡುತ್ತಿದ್ದ ಅಪಾಯಕಾರಿ ಬೌನ್ಸರ್ಗಳಿಗೆ ಗಾರ್ನರ್ ಹೆಸರುವಾಸಿ. ಈ ಮೂಲಕ ಇವರು ವಿಶ್ವದ ಅತಿ ಎತ್ತರದ ಆಟಗಾರರ ಪೈಕಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಟಾಪ್ 1 ಮೊಹಮ್ಮದ್ ಇರ್ಫಾನ್ 7 ಅಡಿ 1 ಇಂಚು. ಕ್ರಿಕೆಟ್ ಇತಿಹಾಸದ ಅತ್ಯಂತ ಎತ್ತರದ ಬೌಲರ್ ಎಂಬ ವಿಶ್ವ ದಾಖಲೆ ಪಾಕಿಸ್ತಾನದ ವೇಗಿ ಮೊಹಮ್ಮದ್ ಇರ್ಫಾನ್ ಅವರ ಹೆಸರಲ್ಲಿದೆ. 2011ರ IPLನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮೊಹಮ್ಮದ್ ಇರ್ಫಾನ್ ಅವರನ್ನು ಖರೀದಿಸುತ್ತಿದ್ದಂತೆಯೇ ಅವರ ಜನಪ್ರಿಯತೆ ಕೂಡ ಹೆಚ್ಚಾಯಿತು. ಅಷ್ಟೇ ಅಲ್ಲದೆ ಪಾಕಿಸ್ತಾನ ತಂಡದ ಪ್ರಮುಖ ವೇಗಿಯಾಗಿಯೂ ಮೂಡಿಬಂದಿದ್ದರು. ಆದರೆ ಗಾಯದ ಸಮಸ್ಯೆಗಳು ಇರ್ಫಾನ್ ಅವರನ್ನು ಕಾಡಿದ್ದು ಇದೇ ಕಾರಣಕ್ಕೆ ಹಲವು ಬಾರಿ ತಂಡದಿಂದ ಹೊರಬಿದ್ದಿದ್ದಾರೆ ಕೂಡ. ಈ ಮೂಲಕ ಮೊಹಮ್ಮದ್ ಇರ್ಫಾನ್ ವಿಶ್ವದ ಅತಿ ಎತ್ತರದ ಕ್ರಿಕೆಟ್ ಆಟಗಾರ ಎಂಬ ಕೀರ್ತಿಗೂ ಕೂಡ ಭಾಜನರಾಗಿದ್ದಾರೆ. ಎತ್ತರದ ಕ್ರಿಕೆಟ್ ಆಟಗಾರರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.